ವೈಭವೋಪೇತವಾಗಿ ನಡೆದ ಉಡುಪಿ ನಾಡಹಬ್ಬ ಪರ್ಯಾಯೋತ್ಸವ. ಶ್ರೀಕೃಷ್ಣನ ಪೂಜೆ ಮಾಡಲು 4ನೇ ಬಾರಿಗೆ ಪರ್ಯಾಯ ಪೀಠವನ್ನೇರಿದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು. ಉಡುಪಿಯ ಸೊಬಗು ನೋಡಿ ಭಕ್ತರು ಏನೆಂದರು. வருஷம் வருஷம் வந்துட்டு 2 வருஷம் 3 வருஷம் சூப்பரா என்ஜாய் பண்ணி நல்லா பொண்ணு நானே எல்லாம் ஜெல்லா எடுத்துட்டோம். நல்லா பெருமையா இருந்தது. சந்தோஷம் சந்தோஷம் சந்தோஷம். வாழ்க வளப்படு. I am first time here at Paryaya and I am second time at Udupi and I completely love this place. I love Udupi and Udupi people very friendly, very kind. ವಿಶ್ವಗೀತ ಪರ್ಯಾಯದ ಸಂಭ್ರಮದಲ್ಲಿ ಇಡೀ ಉಡುಪಿಯೇ ಇದೆ. ಜಗಮಗಿಸುವ ಲೈಟು, ಜನರ ದಂಡಿನ ನಡುವೆ ಪುತ್ತಿಗೆ ಮಠವು ಬಹಳ ಸುಂದರವಾಗಿ ಕಾಣ್ತಾ ಇದೆ. 2 ವರ್ಷಕ್ಕೊಮ್ಮೆ ಉಡುಪಿಯಲ್ಲಿ ನಡೆಯುವ ಪರ್ಯಾಯ ಉತ್ಸವಕ್ಕೆ ಅನೇಕ ಜನರು ಆಗಮಿಸಿದ್ದಾರೆ. ಇನ್ನು ಪುತ್ತಿಗೆ ಮಠದ ಪರ್ಯಾಯ ಉತ್ಸವ ಅಂತ ಹೇಳಿದ್ರೆ ಸಾಕಷ್ಟು ವಿಭಿನ್ನತೆ ಇರ್ತದೆ. 4ನೇ ಬಾರಿ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಪರ್ಯಾಯ ಪೀಠವನ್ನ ಏರಲಿದ್ದಾರೆ. ಈ ಸಂದರ್ಭದಲ್ಲಿ ಪರ್ಯಾಯದ ಇನ್ನಷ್ಟು ಝಲಕನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತೋರಿಸ್ತೇವೆ, ಬನ್ನಿ. ಪರ್ಯಾಯ ಮಹೋತ್ಸವ ಎಂದರೆ ಉಡುಪಿಯ ಜನತೆಗೆ ಅವಿನಾಭಾವ ಸಂಬಂಧ. ಈ ಮಹೋತ್ಸವವನ್ನು ನೋಡಲು ಭಕ್ತರು ಕಾಯುತ್ತಿರುತ್ತಾರೆ. ಬೇರೆ ಬೇರೆ ಜಿಲ್ಲೆ, ರಾಜ್ಯಗಳಿಂದ ಭಕ್ತರು ಉಡುಪಿಯ ಪರ್ಯಾಯ ಉತ್ಸವವನ್ನ ನೋಡಲು ಅಪಾರ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಅದರಲ್ಲೂ ಪುತ್ತಿಗೆ ಮಠದ ಪರ್ಯಾಯ ಉತ್ಸವ ಅಂತ ಹೇಳಿದ್ರೆ ಹೇಳಬೇಕಿಲ್ಲ. ವಿದೇಶದಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ವಿಶ್ವಗೀತ ಪರ್ಯಾಯಕ್ಕೆ ವಿದೇಶಗಳಿಂದ ಅನೇಕ ಗಣ್ಯರು ಆಗಮಿಸಿದ್ರು. ಜಗಮಗಿಸೋ ಲೈಟ್ಗಳಿಂದ ಉಡುಪಿ ಮದುಮಗಳಂತೆ ಕಂಗೊಳಿಸಿತು. ಪುತ್ತಿಗೆ ಶ್ರೀಗಳು 4ನೇ ಬಾರಿಗೆ ಪರ್ಯಾಯ ಪೀಠವನ್ನು ಏರಿದ್ದಾರೆ. ವಿಶ್ವಗೀತ ಪರ್ಯಾಯ ಎಂಬ ಹೆಸರಿಡುವ ಮೂಲಕ ಭಗವದ್ಗೀತೆಯನ್ನು ಇಡೀ ವಿಶ್ವಕ್ಕೆ ಪಸರಿಸುವ ಕಾರ್ಯಯೋಜನೆಯನ್ನ ಹಾಕಿಕೊಂಡಿದ್ದಾರೆ. 252ನೇ ಪರ್ಯಾಯ ಅವಧಿಯ ಶ್ರೀಕೃಷ್ಣನ ಪೂಜೆಗೆ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಪರ್ಯಾಯ ಪೀಠವನ್ನ ಏರಿದರು. ಜನವರಿ 17ರಂದೇ ಜನರು ಉಡುಪಿಗೆ ತಂಡವಾಗಿ ಆಗಮಿಸಿದರು. ಜನವರಿ 17ರ ಸಂಜೆಯಿಂದ ಜನವರಿ 18ರ ಬೆಳಗಿನ ಜಾವದ ತನಕ ಭಕ್ತರು ಉಡುಪಿ ಪರ್ಯಾಯ ಉತ್ಸವವನ್ನ ನೋಡಿ ಕಣ್ತುಂಬಿಕೊಂಡರು.
என் பேர் சத்யநாராயணன். சொந்த ஊர் ஈரோடு பக்கம் சங்ககிரி. நான் மெட்ராஸ் ஐசிஎஃப் கோச் ஃபேக்டரியில் வேலை பார்த்தேன். ரிட்டையர் ஆகியாச்சு. ஃப்ரூட் வாஷ் இப்போ வருஷம் வந்துட்டு இருப்பேன். 2 வருஷம் 3 வருஷம் சூப்பராக என்ஜாய் பண்ணி நல்லா பொண்ணு நானும் எல்லாம் ஜெண்டாக எடுத்துக்கிட்டோம். நல்லா பெருமையாக இருந்தது. சந்தோஷம். வாழ்க வளப்படும். இப்போ ஒரு ಫ್ರೂಟ್ ನಾವು ಚೆನ್ನೈಲಿಂದ ಬಂದಿದ್ದೇವೆ. ದಿಸ್ ಇಸ್ ಫಸ್ಟ್ ಟೈಮ್ ವಿ ಆರ್ ಕಮಿಂಗ್ ಟು ಸಿ ಪರ್ಯಾಯ. ಇಟ್ ವೆರಿ ನೈಸ್. ಎವ್ರಿಥಿಂಗ್ ಇಸ್ ನೈಸ್. ಲೈಟ್ ಎವ್ರಿಥಿಂಗ್ ಇಸ್ ನೈಸ್. ಉಡುಪಿಗೆ ಬಂದಿದ್ದೆವು. ಪರ್ಯಾಯಕ್ಕೆ ಫಸ್ಟ್ ಟೈಮ್ ಬರ್ತೀವಿ. ಹಾಂ ತುಂಬ ಖುಷಿಯಾಗಿದೆ. ನನ್ನ ಹೆಸರು ಲಕ್ಷ್ಮಿ. ನಾನು ರಾಯಚೂರಿನಿಂದ ಬಂದಿದ್ದೇನೆ. ನಾನು ಬಂದ ಕಾರಣ ಶ್ರೀಕೃಷ್ಣ ಪರಮಾತ್ಮನನ್ನು ನೋಡಲು ಹಾಗೂ ಈ ರಾಜವೈಭವದ ರಾಜರಥ ಬೀದಿ ನಾಡ ಹಬ್ಬವನ್ನು ನೋಡಲು ಬಂದಿದ್ದೇನೆ. ಶ್ರೀ ಪುತ್ತಿಗೆ ಮಠದ ವೈಭವ ಅಂತೂ ಅತ್ಯದ್ಭುತ. ಪರಮಾತ್ಮ ಸ್ವರ್ಗದ ಲೋಕವನ್ನು ನಾವು ಇಂದ್ರನ ಸ್ವರ್ಗ ಲೋಕವನ್ನು ನೋಡಲು ಸಾಧ್ಯವಿಲ್ಲ. ಆ ಲೋಕವನ್ನು ಇಲ್ಲೇ ನೋಡುವಂತಹ ನಮ್ಮ ಪುತ್ತಿಗೆ ಮಠ ಶ್ರೀಗಳು ತೋರಿಸಿಕೊಟ್ಟಿದ್ದಾರೆ. ಅವರು ಬರೇ ಒಂದು ಸ್ವರ್ಗಲೋಕವನ್ನು ನೋಡಿರಿ, ವೈಭವವನ್ನು ಆನಂದ ಪಡೆಯಿರಿ ಅಂತ ಹೇಳಿಲ್ಲ. ಗೀತಾ ಅಧ್ಯಾಯವನ್ನು ಜಗತ್ತಿಗೆ ಬೀರಿದ್ದಾರೆ. ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಗೀತಾ ಅಧ್ಯಾಯವನ್ನು ಬೀರಿದ್ದಾರೆ. ರಸದೌತಣವನ್ನು ಕೊಟ್ಟಿದ್ದಾರೆ. ಈಗ ಒಬ್ಬ ಮನುಷ್ಯನಿಗೆ ಪಾಠ ಯಾವುದೂ ಕಲ್ತಿರಂಗಿಲ್ಲ, ವಿದ್ಯೆನೂ ಕಲ್ತಿರಂಗಿಲ್ಲ. ಆದರೆ ನೀವು ವಿದ್ಯೆ ಕಲಿಯಲಿದ್ರೇನಾಯಿತು, ಪರಮಾತ್ಮ ನಿಮಗೆ ಕೈಗಳನ್ನು ಕೊಟ್ಟಿದ್ದಾನೆ. ಅದರಿಂದ ನೀವು ಗೀತಾವನ್ನು ಬರೆದು ಮೋಕ್ಷ ಸಾಧನೆಗೆ ಹೋಗಿರಿ ಎಂದು ಆ ಗೀತಾ ಅಧ್ಯಾಯವನ್ನು ಬರೆಯಲು ನಮ್ಮ ಪುತ್ತಿಗೆ ಮಠ ಶ್ರೀಗಳು ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ನಾವು ಗೀತಾ ಅಧ್ಯಾಯವನ್ನು ಬರೆಯುವುದಲ್ಲದೆ ಬರೀತಾ ಹಾಡ್ತಾ ಉಗುಳ್ತಾ ರಾಗ ಬೊಗಳ್ತಾ ಹಾಡು ಅಂತಂದು ಯಾವ ರೀತಿ ಒಂದು ಹೇಳುತ್ತಾರೆ, ಅದರಂತೆ ನಾವು ಬರೀತಾ ಅದನ್ನು ಬರಹ ಮೂಲಕ ಗೀತಾವನ್ನು ಕಲಿಯಬಹುದು. 4 ಅಕ್ಷರದಲ್ಲಿ ಹೇಳಬೇಕಾದ್ರೆ ಗ ಗ ಗಿ ಗೋ, ಈ 4 ಅಕ್ಷರದಲ್ಲಿ ನಾವು ಗೀತವನ್ನು ಕಲಿಬೋದು. ಗ ಎಂದರೆ ಗಂಗಾ, ಗಿ ಅಂದರೆ ಗೀತಾ, ಗಾ ಅಂದರೆ ಗಾಯತ್ರಿ, ಗೋ ಅಂದರೆ ಗೋವಿಂದ. ಈ 4 ಸ್ಮರಣೆಯಲ್ಲೇ ನಾವು ಗೀತವನ್ನು ಅಧ್ಯಯನ ಮಾಡಬಹುದು. ಇಂತಹ ಜಗತ್ತಿಗೆ ಬೀರಿದಂಥ ನಮ್ಮ ಪುತ್ತಿಗೆ ಶ್ರೀಗಳು ನಮ್ಮನ್ನು ದೇಶ ವಿದೇಶದಿಂದ ಕರೆದುಕೊಂಡು ಇಲ್ಲಿ ಬರೇ ಕೃಷ್ಣನ ಸನ್ನಿಧಾನದಲ್ಲಿ ಕರ್ಕೊಂಡು ಬಂದಿಲ್ಲ. ಕೃಷ್ಣ ಎಲ್ಲಿ ಇದ್ದಾನೆ? ಮೋಕ್ಷದಲ್ಲಿ ಇದ್ದಾನೆ. ಮೋಕ್ಷದ ಮಾರ್ಗವನ್ನು ನಾವು ನೋಡಲು ಸಾಧ್ಯವಿಲ್ಲ. ಈ ಗೀತಾದ ಮುಖಾಂತರ ಮೋಕ್ಷದ ಮಾರ್ಗವನ್ನು ಕರೆದುಕೊಂಡು ಹೋಗಲು ಗೀತಾ ಅಧ್ಯಾಯವನ್ನು ಬರೆಸಿದ್ದಾರೆ. ಯಾರಿಗೂ ಗೀತಾ ಎಂಬ ಶಬ್ದನೇ ಗೊತ್ತಿಲ್ಲ. ನೀವು ಗೊತ್ತು ಮಾಡಿ ತಿಳಿದುಕೊಳ್ಳಿರಿ ಎಂದು ಆ ಗೀತಾವನ್ನು ನಮ್ಮ ಪುತ್ತಿಗೆ ಮಠ ಶ್ರೀಗಳು ಹೇಳಿಕೊಟ್ಟು ಅಜ್ಞಾನಿಗಳನ್ನು ಜ್ಞಾನದ ಮೂಲಕ ಕರೆದುಕೊಂಡು ಹೋಗಲು ಅವರು ಒಂದು ಮಾರ್ಗವನ್ನು ತೋರಿಸಿದರೆ, ನಮ್ಮ ಈ ಚಾನಲಿನವರು ನಮಗೆ ಒಂದು ಈ ಅವಕಾಶವನ್ನು ಕೊಟ್ಟು ಜಗತ್ತಿಗೆ ನಮ್ಮನ್ನು ಮುಖವನ್ನು ಯಾರು ನೋಡಿರಂಗಿಲ್ಲ ಆ ಮುಖವನ್ನು ತೋರಿಸಿಕೊಟ್ಟಲು ಈ ಚಾನಲ್ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು. ಪರ್ಯಾಯ ಪೀಠವನ್ನು ಏರುವ ಮುನ್ನ ಪರ್ಯಾಯ ಶ್ರೀಗಳು ಸಂಚಾರದಲ್ಲಿ ಇರುತ್ತಾರೆ. ಒಮ್ಮೆ ಪುರಪ್ರವೇಶ ಮಾಡಿದ ಮೇಲೆ ಪರ್ಯಾಯ ಶ್ರೀಗಳಿಗೆ ಬೇರೆ ಕಡೆಗೆ ಹೋಗುವಂತಿಲ್ಲ. ಜನವರಿ 8ನೇ ತಾರೀಕಿನಂದು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಪುರಪ್ರವೇಶ ಮಾಡಿದರು. ಪೌರ ಸಮ್ಮಾನದ ಮೂಲಕ ಅವರನ್ನ ನಾಗರಿಕರು ಶ್ರೀಕೃಷ್ಣ ಭಕ್ತರು ಬರಮಾಡಿಕೊಂಡರು. ಈ ಬಾರಿಯ ಪರ್ಯಾಯ ಉತ್ಸವಕ್ಕೆ ಜನರ ದಂಡೆ ಆಗಮಿಸಿತ್ತು. ಎಲ್ಲೆಲ್ಲೂ ಭಕ್ತರ ಗುಂಪುಗಳು ಉಡುಪಿಯ ಉದ್ದಕ್ಕೂ ನೋಡಬಹುದಾಗಿತ್ತು. ಚುಮುಚುಮು ಚಳಿಯಲ್ಲಿ ಚಿಕ್ಕ ಮಕ್ಕಳು, ವೃದ್ಧರು ಪರ್ಯಾಯ ಉತ್ಸವವನ್ನ ನೋಡಲು ಕಾತುರದಿಂದ ಕಾಯುತ್ತಿದ್ದರು. ವಿವಿಧ ಸ್ತಬ್ಧ ಚಿತ್ರಗಳು, ಕಲಾ ತಂಡಗಳು ಮೆರವಣಿಗೆಯಲ್ಲಿ ಒಳಗೊಂಡಿದ್ದು ಸಾಂಪ್ರದಾಯಿಕತೆಗೆ ಆದ್ಯತೆಯನ್ನ ನೀಡಲಾಗಿತ್ತು. ಪರ್ಯಾಯ ಉತ್ಸವದಲ್ಲಿ ಸ್ವಾಮೀಜಿಗಳ ಮೆರವಣಿಗೆ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ಈ ಮೆರವಣಿಗೆಯ ವೈಭವವನ್ನ ನೋಡಲು ಸಾವಿರ ಮಂದಿ ಭಕ್ತರು ದಾರಿಯುದ್ದಕ್ಕೂ ನಿಲ್ಲುತ್ತಾರೆ. ಈ ಬಾರಿಯೂ ಕೂಡ ಭಕ್ತರು ವೈಭವದ ಮೆರವಣಿಗೆಯನ್ನ ನೋಡಿ ಕಣ್ತುಂಬಿಕೊಂಡು ಪಾವನರಾದರು. ರಾಜ್ಯದ ವಿವಿಧ ಜನಪದ ಕಲಾ ತಂಡಗಳು ಆಗಮಿಸಿತ್ತು. ಹುಲಿವೇಷದಿಂದ ಹಿಡಿದು ವಿವಿಧ ಭಜನಾ ತಂಡಗಳು, ಸ್ತಬ್ಧ ಚಿತ್ರಗಳು ಮೆರವಣಿಗೆಯ ರಂಗನ್ನ ಹೆಚ್ಚಿಸಿತ್ತು.
ಇನ್ನು ವಿಶ್ವಗೀತ ಪರ್ಯಾಯದಲ್ಲಿ ಪಾಲ್ಗೊಳ್ಳಲು ಶ್ರೀ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ವಿಶೇಷ ಆಹ್ವಾನಿತ ಅತಿಥಿಯಾಗಿ ಜಪಾನ್ ದೇಶದಿಂದ ರೇವ್ ಕೋಶೋ ನಿವಾನೋ ಮತ್ತು ಇನ್ನಿತರರು ಆಗಮಿಸಿದ್ದರು. ಇನ್ನು ಪರ್ಯಾಯ ನಿರ್ಗಮನ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ಜನವರಿ 17ರ ರಾತ್ರಿ ರಥೋತ್ಸವ ನೆರವೇರಿತು. ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಶ್ರೀಕೃಷ್ಣ ಮಠದಲ್ಲಿ 251ನೇ ಪರ್ಯಾಯದ ಅವಧಿಯನ್ನು ಪೂರೈಸಿದ್ದಾರೆ. ಪರ್ಯಾಯ ಉತ್ಸವದ ಸಂಭ್ರಮ ಹೆಚ್ಚಿಸಲು ನಗರದ ವಿವಿಧೆಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕೃಷ್ಣ ಮಠದ ಎದುರು ರಥಬೀದಿ, ಹೊರೆಕಾಣಿಕೆ ಸ್ಥಳದ ಗದ್ದೆ, ಕಿನ್ನಿಮೂಲ್ಕಿ, ಸರ್ವಿಸ್ ಬಸ್ ಸ್ಟ್ಯಾಂಡ್ ಹೀಗೆ ವಿವಿಧ ಕಡೆಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಮೆರವಣಿಗೆಯಲ್ಲಿ ಸ್ಥಳೀಯ ಕಲಾ ತಂಡಗಳಷ್ಟೇ ಅಲ್ಲದೆ ಪುಣೆಯ ನಾಸಿಕ್ ಡೋಲು, ಪಂಢರಾಪುರದ ಭಜನಾ ತಂಡಗಳು ಭಾಗವಹಿಸಿತ್ತು. ಕೃಷ್ಣನ ಅವತಾರಕ್ಕೆ ಸಂಬಂಧಿಸಿದ ಟ್ಯಾಬ್ಲೋಗಳು, ವಿವಿಧ ಇಲಾಖೆಗಳ ಟ್ಯಾಬ್ಲೋಗಳು ಮೆರವಣಿಗೆಯಲ್ಲಿ ನೋಡಬಹುದಾಗಿತ್ತು. 300ಕ್ಕೂ ಅಧಿಕ ಚಂಡೆ ಬಳಗ, ಕೇರಳ ಭಾರತೀಯ ಶೈಲಿಯ ವಿವಿಧ ಮಾದರಿಯ ಚಂಡೆಗಳ ಸಹಿತ ಒಟ್ಟು 300ಕ್ಕೂ ಅಧಿಕ ಚಂಡೆ ಬಳಗ ಮೆರವಣಿಗೆಯಲ್ಲಿ ಗಮನ ಸೆಳೆದವು. ನನ್ನ ಹೆಸರು ವೆಂಕಟರಾಮನ್. ನಾನು ಬೆಂಗಳೂರು ಜಯನಗರಲ್ಲಿದ್ದೇನೆ, ರಾಘವೇಂದ್ರ ಮಠ ಬದಿಯಲ್ಲಿ. ಇವಾಗ ಈ ಪರ್ಯಾಯ ಕೆಲಸ ಬಂದಿದ್ದಾನೆ, ಫಸ್ಟ್ ಟೈಮ್ ಬಂದಿದ್ದಾನೆ. ಇದು ಫಸ್ಟ್ ಟೈಮ್. ಇಲ್ಲ, ವರ್ಷ ವರ್ಷ ಹೇಳ್ತಾರೆ. ಈ ವರ್ಷ ನಮಗೆ ಬರಲಿಕ್ಕೆ ಈ ವರ್ಷ ಕೊಟ್ಟಿದ್ದಿದೆ. ಹೌದು, ಫ್ಯಾಮಿಲಿ ಬಂದಿದ್ದಾರೆ, ಫ್ಯಾಮಿಲಿ ಎಲ್ಲ ಬಂದಿದ್ದಾವೆ. ತುಂಬ ಚೆನ್ನಾಗಿದೆ. ಇದು மாதிரி ನಾವು ನೋಡಿದ್ದಿಲ್ಲ, ಇದು ಫಸ್ಟ್ ಟೈಮ್ ಐ ಆಮ್ ಸೇಯಿಂಗ್ ದಟ್ ಸಚ್ ಟೈಪ್ ಆಫ್ ಇದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಎಸ್ ಎಸ್, ಅದೇ ಇದು ಪರ್ಯಾಯ ಎಂಬುದು ಹೊರತು, ಬಟ್
ದಿನಾಗಲೇ ಉಡುಪಿಲಿ ಯಾವಾಗಲೂ ಪರ್ಯಾಯವಾಗಿ ಇರುತ್ತೆ. ಸಣ್ಣದಿಂದ ಸಹ ಬರ್ತಾ ಇದ್ದೀನಿ ಪರ್ಯಾಯ ನೋಡ್ಲಿಕ್ಕೆ, ನನಗೆ ಇದು ಹೊಸತೇನಿಲ್ಲ. ಬಟ್ ಈ ಸತಿ ನೋಡೋದಾದರೆ ತುಂಬ ಗ್ರ್ಯಾಂಡ್ ಮಾಡಿದ್ದಾರೆ ಆ್ಯಂಡ್ ಇದು ಡೆಕೋರೇಷನ್ ಮಾತ್ರ ತುಂಬ ಒಳ್ಳೆ ಆಗಿದೆ. ಬರಲಿಕ್ಕೆ ಟೈಮ್ ಸಿಗಲಿಲ್ಲ, ಯಾಕಂದರೆ ಕಾಲೇಜ್ ಇತ್ತು, ಅಸೈನ್ಮೆಂಟ್ಸ್ ಇತ್ತು, ಸೊ ಬ್ಯುಸಿ ಇತ್ತು. ಈ ಸತಿ ಫಸ್ಟ್ ಟೈಮ್ ನನ್ನ ಫ್ರೆಂಡನ್ನು ಸಹ ನಾನು ಲೈಕ್ ಕೊಯಂಬತ್ತೂರಿಂದ ಎಳ್ಕೊಂಡು ಬಂದೀನಿ. ಇಟ್ಸ್ ಫಸ್ಟ್ ಟೈಮ್, ಸೊ ಫಸ್ಟ್ ಟೈಮ್ ಅಲ್ಲಿ ಬರೋದು. ಆ್ಯಂಡ್ ಯಾ, ಇಂಟ್ರಡ್ಯೂಸ್ ಯೋರ್ ಸೆಲ್ಫ್. ನನ್ನ ಹೆಸರು ಮಂದಿರ, ನಾನು ಉಡುಪಿಯಿಂದನೇ. ಪರ್ಯಾಯ ನಾನು ಒಂದು ಸಲ ನೋಡಿದ್ದೇನೆ ಮೊದಲು, ಬಟ್ ದಿಸ್ ಇಸ್ ದ ಸೆಕೆಂಡ್ ಟೈಮ್ ನಾ ಬರ್ತಿರೋದು. ಆ್ಯಂಡ್ ತುಂಬ ಗ್ರ್ಯಾಂಡ್ ಆಗಿದೆ. ದೊಡ್ಡ ಆದಮೇಲೆ ನೋಡಲಿಕ್ಕೆ ಇನ್ನೂ ಖುಷಿ ಆಗ್ತದೆ, ಎಲ್ಲೂ ಗೊತ್ತಿರ್ತದೆ. ಆ್ಯಂಡ್ ಯಾ, ಅವಳಿಗೆ ಕನ್ನಡ ಬರಲ್ಲ. ನಮಸ್ಕಾರ. ಐ ಆಮ್ ಫ್ರಮ್ ಕೊಯಂಬತ್ತೂರ್ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಹೋಲ್ ಫೆಸ್ಟಿವಲ್ ಆ್ಯಂಡ್ ಐ ಆಮ್ ಲವಿಂಗ್ ಎವ್ರಿ ಬಿಟ್ ಆಫ್ ಇಟ್. ಮಠಕ್ಕೆ ಆಗಮಿಸಿದ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಸಾವಿರಾರು ಮಂದಿ ಭಕ್ತರಿಗೆ ಅಚ್ಚುಕಟ್ಟಾದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ನೂರಾರು ಸ್ವಯಂ ಸೇವಕರು ಬಫೆ ವ್ಯವಸ್ಥೆಯಲ್ಲಿ ಅನ್ನ ಪ್ರಸಾದವನ್ನ ವಿತರಿಸಿದರು. ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಕ್ಕೆ ವಿದೇಶಿಗರು ಮಾರು ಹೋಗುತ್ತಾರೆ. ಅದರಲ್ಲೂ ಉಡುಪಿ ಎಂದಾಕ್ಷಣ ಅವರಿಗೆ ಏನೋ ಒಂಥರ ರೋಮಾಂಚನ. ಅನೇಕ ವಿದೇಶಿಗರು ಪರ್ಯಾಯ ಉತ್ಸವ ನೋಡಲೆಂದೇ ಆಗಮಿಸುತ್ತಾರೆ. ಶ್ರೀ ಪುತ್ತಿಗೆ ಮಠದ ಪರ್ಯಾಯಕ್ಕೆ ಬಂದ ವಿದೇಶಿಗರೊಬ್ಬರು ಉಡುಪಿ ಬಗ್ಗೆ ಹಾಗೂ ಪರ್ಯಾಯ ಉತ್ಸವದ ಬಗ್ಗೆ ನಮ್ಮೊಂದಿಗೆ ಮಾತನಾಡಿದರು. Hello, hi. My name is Vishnupriya. I am from Belarus. I am first time here at Paryaya, and I am second time at Udupi, and I completely love this place. I love Udupi, and Udupi people very friendly, very kind, and like this old city is very neat and clean, and like very good celebration here. Lots of lights, lots of friendly atmosphere, and like I'm like completely enjoy this celebration, and I wish Udupi people to prosperity, love, spiritual growth. Like, and I'm very grateful that Krishna, like I never planned to be here today. It was came like coincidentally, and I like thinking that Krishna invites me here. And I was like several minutes ago I was at darshan of Krishna, and also some brahmanas helped me to come to darshan in special way, and I feel so blessed that Krishna opens to me, and I like want to develop my relationship with Krishna. And thanks a lot for you, for organization. Thanks a lot to make this happen, to make people happy, to make people connected to God. And like I feel connection to God, and I feel spiritual experience. That's why I'm here for spiritual experience, and I'm so happy to be here. Thank you so much. ಭಾರತೀಯರು ವಿದೇಶದಲ್ಲಿ ನೆಲೆಸಿದವರು ಇದ್ದಾರೆ. ಉಡುಪಿ ಪರ್ಯಾಯವನ್ನ ಒಂದು ಬಾರಿಯಾದರೂ ನೋಡಬೇಕೆಂಬ ಬಯಕೆ ಅವರಿಗೆ ಇರುತ್ತದೆ. ಇಂತಹ ವೈಭವಯುತವಾದ ಉತ್ಸವವನ್ನ ವಿದೇಶದಲ್ಲಿ ನೋಡಲು ಖಂಡಿತ ಸಿಗುವುದಿಲ್ಲ. ಪರ್ಯಾಯ ಉತ್ಸವಕ್ಕೆಂದಲೇ ವಿದೇಶದಿಂದ ಭಾರತೀಯರು ವಿಶೇಷವಾಗಿ ಆಗಮಿಸುತ್ತಾರೆ. ಶ್ರೀ ಪುತ್ತಿಗೆ ಮಠದ ಪರ್ಯಾಯ ಉತ್ಸವವನ್ನು ಕಣ್ಣಾರೆ ನೋಡಿ ಆನಂದಪಟ್ಟವರು ಸಾವಿರ ಮಂದಿ. ಅದರಲ್ಲಿ ದೂರದ ಸಿಡ್ನಿಯಲ್ಲಿ ನೆಲೆಸಿರುವ ಭಾರತೀಯ ಕುಟುಂಬ ಪರ್ಯಾಯ ಶ್ರೀಗಳ ಬಗ್ಗೆ ಹಾಗೂ ವಿಶ್ವಗೀತ ಪರ್ಯಾಯ ಉತ್ಸವದ ಬಗ್ಗೆ ಹೀಗೆ ಹೇಳಿದ್ರು. ಸಿಡ್ನಿ ಆಸ್ಟ್ರೇಲಿಯಲ್ಲಿ 33 ವರ್ಷ ಆಯ್ತು ಹೋಗಿ. ಈ ಪರ್ಯಾಯಕ್ಕೋಸ್ಕರ ನಾವು ಈ ವರ್ಷ ಇಲ್ಲಿಗೆ ಬಂದಿದ್ದೀವಿ. ಪರ್ಯಾಯ ನೋಡಬೇಕು ಅಂತ 12 ವರ್ಷದ ಭಾಳ ಕಾತುರತೆಯನ್ನು ಕಾಯ್ತಾ ಇದ್ದೆ. ಆ ದಿನ ಇವತ್ತು ನನಗೆ ಲಭಿಸಿದೆ. ನನಗೆ ಎಷ್ಟು ಪುಣ್ಯ ಮಾಡಿದ್ನೋ ಅನ್ನೋದು ಭಾಳ ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ. ಸ್ವಾಮಿಗಳು ನಂಗೆ ಶ್ರೀಗಳು ಶ್ರೀ ಸತ್ಯವಾಣಿ ಸತ್ಯರು ಸಾಯಂಕಾಲ ನಂಗೆ ಸಿಕ್ಕಿದಾಗ ಹೇಳಿದ್ರು, ಆಸ್ಟ್ರೇಲಿಯಾನೇ ಬಂದಿದೆ ಅಂತ ಹೇಳಿಬಿಟ್ರು ನನ್ನ ಕೈ ಹಿಡ್ಕೊಂಡು. ಅದಕ್ಕಿಂತ ನನಗೆ ಇನ್ನು ಸಂಭ್ರಮ ಇನ್ನು ಲೈಫಲ್ಲಿ ಯಾವುದೂ ಬೇಕೇ ಆಗಿಲ್ಲ ಅನಿಸುತ್ತೆ ಅಂತ ದೊಡ್ಡ ಮಾತಾಡ್ಬಿಟ್ರು ನನ್ನ ಬಗ್ಗೆ. ಸೊ ಅದರಿಂದ ಭಾಳ ಇಂಥ ಉತ್ಸವ ನೋಡೇ ಇಲ್ಲ ನಾವು.
ನಾವು 30 ವರ್ಷದಿಂದ ಉತ್ಸವಗಳು ನೋಡಿದ್ದೀವಿ, ಇಂಥ ಉತ್ಸವ ನೋಡಿಲ್ಲ ನಾನು ಯಾವುದನ್ನು ಸಿಡ್ನಿ ಎಲ್ಲಿ ಯಾವ ದೇಶದಲ್ಲೂ ನೋಡಿಲ್ಲ. ನಾನು ಚಿಕ್ಕ ಹುಡುಗಾದಾಗಿಂದ ನೋಡಿಲ್ಲ. ಅದು 75ನೇ ವರ್ಷಕ್ಕೆ ನನಗೆ ಇಂಥದ್ದು ಲಭಿಸಿದೆ ಅಂದರೆ ಭಾಳ ನಾನು ಪುಣ್ಯ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಪತ್ನಿ ನಂದ ಅವರು ಭಾಳ ಆಲ್ವೇಸ್ ಸಪೋರ್ಟ್ಸ್ ಮಿ ಎವ್ರಿಥಿಂಗ್. ಬರಲ್ಲ ಅಂತ ಯಾವತ್ತೂ ಹೇಳೋದಿಲ್ಲ. ಸೊ ಯಾವಾಗಲೂ ಬರ್ತೀನಿ, ಎಲ್ಲಿ ಕೇಳಿದ್ರು ಬರ್ತೀನಿ ಅಂತ ಒಪ್ಕೋತಾಳೆ. ಅದಕ್ಕೆ ಭಾಳ ಅದು ಬರೋದಕ್ಕೆ ಭಾಳ ಸುಲಭ ಆಗ್ತಾಯಿದೆ ನನಗೆ ಎಲ್ಲ ಕಡೆ ಕರ್ಕೊಂಡು ಹೋಗೋಕ್ಕೂ. ಸ್ವಾಮಿಗಳು ಫಸ್ಟ್ ಟೈಮ್ ಸಿಡ್ನಿಗೆ ಬಂದಾಗ ನಮ್ಮನೇಲೇ ಹೇಳ್ಕೊಂಡ್ರು. ಅವರು ಅವ್ರ ಶಿಷ್ಯಂದ್ರು ಎಲ್ಲರೂ ನಮ್ಮನೇಲೇ ಇದ್ದರು. ಸೊ 15 days ಇಟ್ ವಾಸ್ ಸೋ ವಂಡರ್ಫುಲ್. ಅಂದರೆ ನಮಗಂತೂ ಈ ಸ್ವಾಮಿಗಳಂದರೆ ಅಷ್ಟು ಪ್ರೀತಿ ನಮಗೆ. ಹೌದು ಹೌದು, ಅದಕ್ಕೆ ನಮ್ಗೆ ಹೌದು ವಿ ಆರ್ ವೆರಿ ವೆರಿ ಪ್ರೌಡ್ ಆ್ಯಂಡ್ ವೆರಿ ಹ್ಯಾಪಿ ಅಬೌಟ್ ಇಟ್. ತುಂಬ ಸಂತೋಷ ಆಯಿತು. ಅದೇ ಪರ್ಯಾಯ ಅಂದರೆ ಏನೋ ಅಂದ್ಕೊಂಡ್ಬಿಟ್ಟಿದ್ವಿ, ಬರೀ 2 ಸಲ ಟಿ ವಿಲಿ ನೋಡಿದ್ವಿ. ಇಷ್ಟೊಂದು ಸಂಭ್ರಮ ಇರೋದು ಗೊತ್ತಿರಲಿಲ್ಲ ನಮಗೆ ಅಷ್ಟು. ಹೌದು ನಾನು 1992ರಲ್ಲಿ ನಮ್ಮ ತಾಯಿನೂ ಬರ್ತಿದ್ರು ಪುಸ್ತಕ. ಆಗ 1990 ನಾವು ಒರಿಜಿನಲ್ ಪುಸ್ತಕ ಗೀತಾ ಕೊಟ್ಟಿದ್ದು ನನ್ನ ಮನೆಯಲ್ಲಿದೆ, ಶ್ರೀಗಳ ಹಸ್ತಾಕ್ಷರನೂ ಇದೆ. ನಾನು ಅದು 2 ಲಕ್ಷ ಕೋಟಿ ಗೀತಾ ಯಜ್ಞ ಇತ್ತು, ಲಕ್ಷ ಯಜ್ಞ. ಇದು 2 ಕೋಟಿ ಯಜ್ಞ ಆದಮೇಲೆ ಅದಕ್ಕೆ 1 ವರ್ಷದಿಂದ ಭಾಳ ಸಂಭ್ರಮ ಬಂದ್ಬಿಡಿ ಅಲ್ಲ. ಹೋದ ಜನವರಿನಲ್ಲಿ ಅವ್ರು ಬಂದು ಪುಸ್ತಕ ತಂದು ಕೊಟ್ಟಾಲೆ ಅದ್ರ ಬೆಲೆ ನಮಗೆ ಗೊತ್ತಾಗಿದ್ದು. ನಾವೆಲ್ಲ ಎಷ್ಟು ನಮಗೆ ಬರೆಯೋಕ್ಕೆ ಬರ್ದಿದ್ದೀವಿ, ಎಷ್ಟು ಕೈಯಲ್ಲಿ ತುಂಬ ಸುಲಭ ಅನ್ನಿಸ್ತು. ಬರೆದು ಓದಿ ಅರ್ಥ ಮಾಡ್ಕೊಳ್ಳೋಕ್ಕೂ ಒಂದು ಸ್ಫೂರ್ತಿ ಸಿಕ್ತು. ಗೀತೆ ಬಗ್ಗೆ ಭಾಳ ಕೇಳೋದಕ್ಕೆ ಆಸಕ್ತಿನೂ ಹುಟ್ಟಿದೆ. ಆದರೆ ತುಂಬ ಸಲ ಕೇಳಿದ್ದೀವಿ, ಆದರೆ ಬರೆದ ಮೇಲೆ ಇನ್ನೂ ಅದ್ರ ಮೇಲೆ ಭಾಳ ಭಕ್ತಿ ಭಯ ಬಂದು ಶ್ರೀಗಳು ಹೇಳಿದ್ರು, ಭಗವದ್ಗೀತೆ ಬಿಟ್ಟರೆ ಇನ್ನು ಬೇರೆ ಯಾವುದು ಗ್ರಂಥನೇ ಇಲ್ಲ ಭಾರತ ದೇಶದಲ್ಲಿ ಜನಗಳಿಗೆ ಉತ್ಸಾಹ ತೋರಿಸೋದು, ಮೋಟಿವೇಟ್ ಮಾಡೋದಕ್ಕೆ ಅಂತ. ಅದು ಭಾಳ ನಿಜವಾದ ಸಂಗತಿ ಅಂತ ನನಗೆ ಭಾವಿಸಿದ್ದೇನೆ. ಈ ಬಾರಿ ಪರ್ಯಾಯದಲ್ಲಿ ಭಗವದ್ಗೀತೆ ಮತ್ತು ರಾಮಾಯಣಕ್ಕೆ ಸಂಬಂಧಿಸಿದ ಸ್ತಬ್ಧ ಚಿತ್ರಗಳು ಹೆಚ್ಚಿರುವುದರಿಂದ ಮೆರವಣಿಗೆಯ ಸವಿಯನ್ನು ನೆರೆದ ಭಕ್ತರಿಗೆ ಕಣ್ತುಂಬಿಕೊಳ್ಳಲು ಅನುಕೂಲವಾಗುವಂತೆ ಮಾರ್ಪಾಡು ಮಾಡಲಾಗಿತ್ತು. ವಿದ್ಯಾರ್ಥಿಗಳು, ಕುಟುಂಬದವರು, ಸ್ನೇಹಿತರು ಹೀಗೆ ಒಂದೊಂದು ತಂಡ ಪರ್ಯಾಯದಲ್ಲಿ ಕಾಣಲು ಸಿಗುತ್ತಿದ್ದರು. ಜಗಮಗಿಸುವ ಲೈಟ್, ಅಲ್ಲಲ್ಲಿ ತಿಂಡಿ ಅಂಗಡಿಗಳು, ಹೆಣ್ಣು ಮಕ್ಕಳ ಗಮನ ಸೆಳೆದ ಅಲಂಕಾರಿಕ ವಸ್ತುಗಳು ಇವೆಲ್ಲವೂ ಪರ್ಯಾಯದಲ್ಲಿ ನೋಡುಗರ ಕಣ್ಮನ ಸೆಳೆದಿತ್ತು. ಪರ್ಯಾಯ ಉತ್ಸವಕ್ಕೆ ಆಗಮಿಸಿದ ಅನೇಕರು ನಮ್ಮೊಂದಿಗೆ ಅವರ ಅನುಭವವನ್ನ ಹೀಗೆ ಹಂಚಿಕೊಂಡರು. ವೀಕ್ಷಕರೇ, ನಮ್ಮ ಜೊತೆಗ ಪರ್ಯಾಯ ಉತ್ಸವಕ್ಕೆ ಬಂದಿರೋರೊಬ್ರು ಸಿಕ್ಕಿದ್ದಾರೆ, ಅವರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ತಾವು ಎಲ್ಲಿಂದ ಬಂದಿದ್ದೀರಾ? ನಮಸ್ತೆ, ನಾವು ಸವದತ್ತಿಯಿಂದ ಬಂದಿದ್ದೇವೆ ಮೇಡಮ್. ಅಲ್ಲಿಂದ ಸವದತ್ತಿಯಿಂದ ಬಂದಿದ್ದೇವೆ ಮೇಡಮ್. ನಾವು ಫಸ್ಟ್ ಟೈಮ್ ಪರ್ಯಾಯಿಗೆ ಬರ್ತಾ ಇದ್ದೀರಾ ಅಥವಾ ಅಂದ್ರೆ 2 ವರ್ಷಕ್ಕೊಮ್ಮೆ ನಡೀತದಲ್ಲ ಅವಾಗ ಬರ್ತಾ ಇರ್ತೀರಾ? ಅವತ್ತು ಬರಲ್ಲ, ಫಸ್ಟ್ ಟೈಮ್ ನಾವು ಬರ್ತಾ ಇದ್ದೇವೆ ಮೇಡಮ್. ಓಕೆ, ನಿಮಗೆ ಯಾಕೆ ಮೇಡಮ್ ಪುತ್ತಿಗೆ ಮಠದ ಪರ್ಯಾಯಕ್ಕೆ ಬರ್ಬೇಕನ್ನಿಸ್ತು? ಎವ್ರಿ ಟೈಮ್ ನಮ್ಗೆ ಆಗ್ತಿದ್ದಿಲ್ಲ, ಈ ಸಲ ಫಸ್ಟ್ ಟೈಮ್ ಹಂಗಾರ ಬರ್ಬೇಕಂತ ಅನಿಸ್ತೇವೆ ಅಂತ ಬಂದರು. ದೇವರು ಕೂಡಿಸಿಕೊಟ್ಟ, ಅದಕ್ಕೆ ಒಂದು ಕೃಷ್ಣನ ಕೃಪೆಯಿಂದ ಅಂತೇಳಿ ಇಷ್ಟೇ. ಈ ಹಿಂದೆ ನಡೆಯುವಂಥ ಪರ್ಯಾಯವನ್ನು ನೀವು ನೋಡಿದ್ರಾ ಅಥವಾ ಫಸ್ಟ್ ಟೈಮ್ ಈ ಪರ್ಯಾಯ ಉತ್ಸವವನ್ನು ನೋಡ್ತಾ ಇದ್ದೀರಾ? ನಾ ಫಸ್ಟ್ ಟೈಮ್ ಕೇಳಿದ್ದೆ ಇಷ್ಟೇ, ಬರ್ಲಿಕ್ಕೆ ಆಗಿದ್ದಿಲ್ಲ, ಬರ್ಬೇಕಂತ ಅನಿಸ್ತಾ ಇತ್ತು, ಖರೆ ಆಗ್ತಿದ್ದಿದ್ದಿಲ್ಲ. ಈ ಸಲ ಫಸ್ಟ್ ಟೈಮ್ ದೇವ್ರದ ದಯಾ ತರಣ ಬಂದಿದ್ದೇವೆ. ಅದಕ್ಕೆ ಹೇಗನ್ನಿಸ್ತು ಮೇಡಮ್ ಈ ಉತ್ಸವವನ್ನೆಲ್ಲ ನೋಡುವಾಗ? ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಎಲ್ಲ ಚೆನ್ನಾಗಿ ಅನಿಸ್ತು ನಮ್ಗೆ. ಅದಕ್ಕೆ ಅನ್ಕೊಂಡು ನಾನು ಲಾಸ್ಟ್ ಟೈಮ್ ಯಾಕೆ ಬರೇ ತಪ್ಪಿಸ್ಕೊಂಡೆ ಅಂತ ಹಿಂಗೆ ಅನಿಸ್ತು ನನಗೆ. ಇದು ಫಸ್ಟ್ ಟೈಮ್ ಬಂದು ನೋಡಿದ್ದಕ್ಕೆ ಆಗ ಚೆನ್ನಾಗಿ ಅನಿಸ್ತು. ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ, ಎಲ್ಲ ಮಸ್ತ್ ಅನಿಸ್ತು ನಮಗೆ ಈ ಸಲ. ಇದು 2 ವರ್ಷಕ್ಕೊಮ್ಮೆ ನಡೆಯುವಂಥ ಪರ್ಯಾಯ. ಸೊ ಈ ವರ್ಷ ಆದರೆ ಇನ್ನು ನೀವು ಮತ್ತೆ 2 ವರ್ಷ ಕಾಯಬೇಕಾಗ್ತದೆ. ಸೊ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದು. ನಿಮ್ಗೆ ಖುಷಿ ಆಯಿತು. ಮತ್ತೆ 2 ವರ್ಷ ಬೇಗನೆ ಬರ್ತೆ ಕಾಯ್ಬೇಕಂತ ಅನಿಸ್ತೆ. ಮನೆಯಲ್ಲಿ ಎಲ್ಲರೂ ಕರ್ಕೊಂಡು ಬರ್ಲಿಕ್ಕೆ ಆಗತ್ತದಲ್ವ. ಇದು ಫಸ್ಟ್ ಟೈಮ್ ನಾವು ಇಷ್ಟ ಬಂದಿದ್ದೀವಿ, ಫ್ಯಾಮಿಲಿ ಕರ್ಕೊಂಡು ಬಂದಿಲ್ಲವಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಎಲ್ಲ ಫ್ಯಾಮಿಲಿ ಕರ್ಕೊಂಡು ಬರ್ತೀವಿ ನಾವು ನೆಕ್ಸ್ಟ್ ಟೈಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಮೇಡಮ್ ನಿಮ್ಮ ಹೆಸರು? ನಮ್ಮ ಹೆಸರು ಮೇಘಾ ಅಂತ. ಓಕೆ ಮೇಘನಾ, ನೀವು ಕೂಡ ಫಸ್ಟ್ ಟೈಮ್ ಪರ್ಯಾಯ ಉತ್ಸವ ಟೈಮ್ ಬಂದಿದ್ದು. ಹೇಗೆ ಅನಿಸ್ತಾ ಇದೆ? ನನಗೆ ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಇನ್ನೊಮ್ಮೆ ಬರಬೇಕಾದ್ರೆ ಮುಂದಿನ ಸಲ ಬರಬೇಕಾದ್ರೆ ಎಲ್ಲರೂ ಕರ್ಕೊಂಡು ಬರ್ತೀನಿ. ಮೇಡಮ್ ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಾ? ನಮ್ಮ ಹೆಸರು ಸುಧಾ. ನಾವು ಬಾಂಬೆಯಲ್ಲಿ ಇದ್ದದ್ದು, ಇವತ್ತು ಪರ್ಯಾಯ ಅಂತ ಇಲ್ಲಿ ಬಂದದ್ದು ಈಗ. ಹೌದು. ಇಲ್ಲ, ಈಗ ರಿಟೈರ್ ಆದದಲ್ಲ, ಈಗ ಟೈಮ್ ಉಂಟಂತ ಈಗ ಬಂದದ್ದು ಜಸ್ಟ್. ಹಾಂ, ಓಕೆ, ಒಳ್ಳೇದುಂಟು ಅಷ್ಟೇ. ಮತ್ತೆ
ಖುಷಿ. ಸ್ವಲ್ಪ ಇಲ್ಲದೆ ಸೈಲೆಂಟ್ ಇರ್ತದಲ್ಲ, ಅಷ್ಟು ಇದು ಇರೋದಿಲ್ಲ. ಈಗ ಎಲ್ಲ ಸ್ವಲ್ಪ ಲೈವ್ಲಿ ಕಾಣ್ತದೆ ಈಗ ಉಡುಪಿ ಇದು ಪರ್ಯಾಯದಿಂದ. ನಾರ್ಮಲಿ ಈಗ ಇಲ್ಲೇ ಸೆಟಲ್ ಆಗೋದು ಪ್ಲ್ಯಾನ್ ಉಂಟು. ಅದಕ್ಕೆ ಈಗ ಜಸ್ಟ್ ಸ್ಪೆಷಲ್ ಇದೆಲ್ಲ ಲೈವ್ ಎಂಟರ್ಟೈನ್ಮೆಂಟ್ ಎಲ್ಲ ಉಂಟಲ್ಲ, ಅದೆಲ್ಲ ಸ್ಪೆಷಲ್ ಕಾಣ್ತದೆ ಇವತ್ತು. ಮತ್ತು ಎಲ್ಲ ಲೈಟಿಂಗ್ ಎಲ್ಲ ಇಲ್ಲದೆ ಅದು ಮೊದಲಿನ ಸಣ್ಣದಿರುವಾಗ ನಾವು ಇಲ್ಲೇ ಇದ್ದವರು, ಮತ್ತು ಬಾಂಬೆಗೆ ಡ್ಯಾನ್ಸ್ ಕೆಲಸದ ಮೇಲೆ ಬಾಂಬೆಗೆ ಹೋದವರು. ಪರ್ಯಾಯ ತುಂಬ ಸಮಯ ಮಿಸ್ ಆಯಿತು. ಈ ಸಲ ತುಂಬ ಸಮಯ ಮತ್ತು ಈಗ ಈ ಪರ್ಯಾಯ ನೋಡಲಿಕ್ಕೆ ಸಿಗ್ತದೆ. ಸಣ್ಣದಿರುವಾಗ ನೋಡ್ತಿದ್ದೆವು, ಆಗ ಇಷ್ಟೆಲ್ಲ ಗೌಜಿ ಇರ್ತಿರ್ತಿಲ್ಲ, ಸಿಂಪಲ್ ಎಲ್ಲ ಲೈಟಿಂಗ್ ಎಲ್ಲ ಇರ್ತಿದ್ದಿಲ್ಲ. ಇದೆಲ್ಲ ಲೈಟಿಂಗ್ ಆಗಿ ನೋಡುವ ಅಂತ ಈಗ ಈ ಸರ್ತಿ ಚಾನ್ಸ್ ಸಿಕ್ಕಿತ್ತು ಬರಲಿಕ್ಕೆ ಇಲ್ಲಿಗೆ. ಹೌದು, ತುಂಬ ಚೇಂಜಸ್ ಆಗಿದೆ. ಅದೇ ಅಂದರೆ ಇದು ಮೊದಲು ಲಾಸ್ಟ್ ಇಯರ್ ಅಂತ ಅದು ಕೋವಿಡ್ ಸಹಿತ ಲಾಸ್ಟು ಇರಲಿಲ್ಲಲ್ಲ. ಈಗ ಈ ಸರ್ತಿ ಸ್ವಲ್ಪ ಇರ್ಬೋದಂತ ನೋಡಲಿಕ್ಕೆ, ಸ್ವಲ್ಪ ಹಬ್ಬದಾಗೆ ನಡೆಸುವವರು ಇರೋ ಹಾಗೆ. ಆ ಲೆಕ್ಕದಲ್ಲಿ ನಾವು ಸ್ವಲ್ಪ ಹೊರಟದೀಗ ನೋಡಲಿಕ್ಕೆಲ್ಲ. ಇದು ತುಂಬ ಖುಷಿ ಆಗ್ತದೆ. ಇದು ನಮ್ಮದೇ ಆಸುಪಾಸಿನ ಊರಾಗಿ ನಾವು ಯಾವಾಗಲೂ ಬರ್ತಾ ಹೋಗ್ತಾ ಇರ್ತೇವೆ. ಹಾಗೆ ಬಂದು ಇಲ್ಲೆಲ್ಲ ಅಲ್ಲಿ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಎಣ್ಣೆ ಹಚ್ಚೋದು, ಮತ್ತು ದೀಪ ಎಲ್ಲ ಹಾಕೋದು. ಮತ್ತು ಶನಿವಾರ ಪ್ರತ್ಯೇಕವಾಗಿ ನಮಗೆ ಒಂದು ಆಂಜನೇಯ ಗುಡಿಯಲ್ಲಿ ನಮಗೆ ಎಣ್ಣೆ ಎಲ್ಲ ಹಾಕಿ ನೆಲದಲ್ಲಿ ಊಟ ಎಲ್ಲ ಮಾಡಲಿಕ್ಕಿದೆ. ಅದು ನಾವು ಏನು ಎಣಿಸ್ತೇವೆ ಅದು ಆಗ್ತಾಯಿದೆ. ಹಾಗೆಲ್ಲ ಆಗ್ತಾಯಿದೆ. ಅದಕ್ಕೋಸ್ಕರಾಗಿ ಪ್ರತಿಯೊಬ್ಬರು ನಾವು ಬರ್ತೇವೆ, ನಮ್ಮೊಟ್ಟಿಗೆ ಬರುವವರನ್ನು ಕೂಡ ಕರೆದುಕೊಂಡು ಬರ್ತೇವೆ. ನಮ್ಮ ಎನಿಸಿದ ಕಾರ್ಯ ಎಲ್ಲ ಆಗ್ತಾಯಿತ್ತು ಮುಂಚಿನಿಂದಲೂ ನೀವು ನಂಬ್ಕೊಂಡು ಬಂದಿದ್ದೀವಿ. ಮುಂಚಿನಿಂದಲೂ ನಾವು ನಂಬ್ಕೊಂಡು ಬಂದಿದ್ದೇವೆ. ಹೌದು. ಅಂದರೆ ಈಗ ಪರ್ಯಾಯ 2 ವರ್ಷಕ್ಕೊಮ್ಮೆ ನಡೀತದಲ್ಲ? ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೇವೆ, ನಾವು ಇಲ್ಲೇ ಇರೋದಲ್ಲ. ಹೌದು. ಈ ಬಾರಿ ನಿಮಗೆ ಹೇಗೆ ಅನಿಸ್ತಾ ಇದೆ? ಏನು ಚೇಂಜಸ್ ಉಂಟು ಮೇಡಮ್? ಚೇಂಜಸ್ ಅಂತ ಏನಿಲ್ಲ, ಅಂದರೆ ತುಂಬ ಖುಷಿ ಆಗ್ತದೆ ನೋಡುವಾಗೆಲ್ಲ. ಹೌದು. ಶ್ರೀ ಕೃಷ್ಣ ಮಠದ ದ್ವೈವಾರ್ಷಿಕ ಪರ್ಯಾಯ ಪೂಜೆಯ ಇತಿಹಾಸದಲ್ಲಿ 252ನೇ ಪರ್ಯಾಯ ಪೂಜೆ ಮತ್ತು ಪುತ್ತಿಗೆ ಮಠದ ಸರದಿಯಲ್ಲಿ 32ನೇ ಪರ್ಯಾಯ ಪೂಜೆಗೆ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥರು ಪರ್ಯಾಯ ಪೀಠವನ್ನು ಏರಿದ್ದಾರೆ. ಈ ಕ್ಷಣವನ್ನ ನೋಡಿ ಇಡೀ ನಗರವೇ ಸಂಭ್ರಮಪಟ್ಟಿತು. ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಚತುರ್ಥ ಪರ್ಯಾಯ ಉತ್ಸವ ಮೆರವಣಿಗೆ ವಿಶೇಷ ಆಕರ್ಷಣೆಯಿಂದ ಕೂಡಿತ್ತು. ಮೆರವಣಿಗೆಯಲ್ಲಿ ಸ್ಥಳೀಯ ಕಲಾ ತಂಡಗಳು ಸಹಿತ ನಾಸಿಕ್ ಡೋಲು, ತಾಸೆ, ಕೃಷ್ಣನ ಅವತಾರಕ್ಕೆ ಸಂಬಂಧಿಸಿದ 8 ಸ್ತಬ್ಧ ಚಿತ್ರಗಳು, ಗೀತೆಯ ನಾಣ್ಣುಡಿ ಇರುವ 4 ಟ್ಯಾಬ್ಲೋಗಳು ಸಹಿತ ಸರ್ಕಾರಿ ಇಲಾಖೆಯ ಟ್ಯಾಬ್ಲೋಗಳು, ಪೌರಾಣಿಕ ಸನ್ನಿವೇಶದ ಸ್ತಬ್ಧ ಚಿತ್ರಗಳು, ಕುಣಿತ ಭಜನೆ, ಜನಪದ ಕಲೆ, ಡೊಳ್ಳು ಕುಣಿತ, ಸೋಮನ ಕುಣಿತ, ವೀರಗಾಸಿಯ ನೃತ್ಯ ಪರ್ಯಾಯ ಉತ್ಸವದಲ್ಲಿ ಕಾಣಬಹುದಾಗಿತ್ತು. ಭಗವದ್ಗೀತೆಯ 18 ಅಧ್ಯಾಯದ ಫಲಕದೊಂದಿಗೆ ಕೆನ್ನಿಮೂಲ್ಕಿಯ ಸಂಸ್ಥೆಯೊಂದರ 40ರಿಂದ 50 ಮಂದಿ ಮಕ್ಕಳು ಪಾರಾಯಣ ಮಾಡಿದರು. 108 ಕೃಷ್ಣ ಭಕ್ತರಿಂದ ಭಜನೆ, ವೈವಿಧ್ಯಮಯ ಕೋಲಾಟ, ಕುಣಿತ ಭಜನೆ, ಬಳ್ಳಾರಿಯ ಕೋಲಾಟ ಕೂಡ ಗಮನ ಸೆಳೆಯಿತು. Suele. Son el important shot. Thanks. Okay, sir. ಬರ್ಬೋದು ಪೂರ ಶಶಿಯಣ್ಣ ಎಂತ ಹೋಗ್ತ್ರಿ ಎಂತ ಹೋಗ್ತಾರೆ ರಾಮ ಜನ್ಮಭೂಮಿದು ನೆಲ ಸ್ವಚ್ಛಾನ ಮೂರನೇ ಪರ್ಯಾಯ ಉಂಟು 4ನೇ ಪರ್ಯಾಯ ಉಂಟು ರಾಮ ಮಂದಿರ 5ನೇ ಪರ್ಯಾಯ ಉಂಟು ಕೃಷ್ಣ ಮಂದಿರಲ್ಲ
ಆರು ಬರ್ತದಾ? ಓಕೆ ಸ್ವಾಮಿ, ಓಕೆ ಓಕೆ ಓಕೆ. ನಾನು ಸ್ವಾಮಿ ನಾನು ನಾವು ಮುಂಬೈಯಿಂದ ಬಂದಿರೋದು. ಕಾಲೇಜಿಗೆಗೋಸ್ಕರ ಬಂದಿರೋದು. ಈ ಸಲ ಪರ್ಯಾಯ ಸಿಕ್ಕಿದೆ ನಮಗೆ. ಉಡುಪಿಗೆ ಒಂದೇ ವರ್ಷ ಆಗಿರೋದು. ತುಂಬ ಚಂದ ಉಂಟು ಎಕ್ಸ್ಪೀರಿಯನ್ಸು, ಖುಷಿ ಆಗ್ತಾ ಉಂಟು. ನಾವು ದಿನ ಉಡುಪಿಗೆ ಕೃಷ್ಣ ಮಠಕ್ಕೆ ಬರ್ತೀವಿ. ನಾವು ಡೈಲಿ ಅಂದರೆ ಅಪರೂಪಕ್ಕೆ ಬರ್ತೀವಿ, ಕಾಲೇಜ್ ಇರ್ತದಲ್ಲ, ಅಮ್ಮ ಬರ್ತಾಳೆ. ಇಲ್ಲಿ ಟ್ರೆಡಿಷನ್ನ ತುಂಬ ಜಾಸ್ತಿ ಫಾಲೋ ಮಾಡ್ತಾರೆ, ಅಲ್ಲಿ ಅಷ್ಟು ಫಾಲೋ ಮಾಡಲ್ಲ. ಅಂದರೆ ಇಲ್ಲಿ ನಮ್ಮ ಸಂಸ್ಕೃತಿ ಅಲ್ಲ, ಸಂಸ್ಕೃತಿನ ಬಿಟ್ಕೊಡ್ಬಾರ್ದಲ್ಲ, ಅಲ್ಲಿ ಕೂಡ ಹಾಗೆ ಇರ್ತದೆ. ಒಳ್ಳೆ ಕೇಳಿದ್ದೀನಿ, 2 ವರ್ಷಕ್ಕೆ ಒಮ್ಮೆ ಮಾಡ್ತಾರೆ ಅಂತ ಕೇಳಿದ್ದೀನಿ. ಸೊ ಈ ಸಲ ನೋಡಲಿಕ್ಕೆ ಸಿಕ್ತು, ಖುಷಿ ಆಗ್ತದೆ. ಈ ಪರ್ಯಾಯ 2 ವರ್ಷಗಳ ಸಂಭ್ರಮ ಅಂತ ಹೇಳಿದರೆ, ಇದು ಕೃಷ್ಣನ ಒಂದು ಸೇವೆ ಮಾಡಲಿಕ್ಕಾಗಿ ಕರಾವಳಿಯ ಎಲ್ಲ ಮನೆಯವರು ಇದಕ್ಕೆ ಭಾಗವಹಿಸ್ತಾರೆ, ಇದನ್ನು ಆರಾಧಿಸುತ್ತಾರೆ. ಇದು ಕೇವಲ ಈ ಉಡುಪಿ ಜನರಿಗೆ ಮಾತ್ರ ಇದು ಸೀಮಿತವಾಗಿಲ್ಲ. ಕರ್ನಾಟಕದ ಎಲ್ರಿಗೂ, ಹೊರದೇಶದವರಿಗೂ, ವಿದೇಶದವರಿಗೂ, ಬೇರೆ ಬೇರೆ ರಾಜ್ಯದವರಿಗೂ ಎಲ್ಲರೂ ಬರ್ತಾರೆ. ಯಾಕೆ ಹೇಳಿದರೆ, ಕೃಷ್ಣ ದ್ವಾರಕದವನು, ಬೇರೆ ರಾಜ್ಯದವನು, ದ್ವಾರಕದಿಂದ ಬಂದು ಇಲ್ಲಿ ಬಂದ ನೆಲೆಯಾದವನು. ಸುಮಾರು 850 ವರ್ಷ ಹಿಂದೆ ನೆಲೆಯಾದವನು. ಈ ದ್ವಾರಕದ ಕೃಷ್ಣ ಈ ಉಡುಪಿ ಬಂದ ನಂತರ ಇಲ್ಲಿ ಈ ಒಂದು ಸಾಲಿಗ್ರಾಮದಲ್ಲಿರುವಂಥ ಒರಿಜಿನಲ್ ಆತ್ಮಾಲೆ ಮೂರ್ತಿ ಇದ್ದಾಗೆ ವಿಶ್ವಕರ್ಮ ಮಾಡಿಕೊಟ್ಟಂಥ ಒರಿಜಿನಲ್ ಮೂರ್ತಿ ಇದು ಯಾವುದೇ ಒಬ್ಬ ಕೆತ್ತಿಸಿದಲ್ಲ ಅಂತಲ್ಲ. ಇದಕ್ಕೆ ಒಂದು ಪುರಾತನವಾದ ಒಂದು ಹಿನ್ನೆಲೆ ಇದೆ. ಇದು ಯಾವುದೋ ಒಬ್ಬ ಶಿಲ್ಪಿ ಮಾಡಿದ್ದಲ್ಲ, ದೇವಶಿಲ್ಪಿ ವಿಶ್ವಕರ್ಮ ಮಾಡಿದಂತಹ ಕೃಷ್ಣ ಇದು. ಈ ಕೃಷ್ಣನ ಉತ್ಸವಕ್ಕೆ ಇದು ನಾಡಿನ ಅತ್ಯಂತ ಪ್ರಮುಖ ಉತ್ಸವಗಳಲ್ಲಿ ಒಂದು. ಸಂಭ್ರಮ ಬಂದರೆ ಎಲ್ಲರ ಮುಖದಲ್ಲೂ ಸಂಭ್ರಮ ಇದೆ. ನೀವು ಸುತ್ತಮುತ್ತ ನೋಡಿ, ನೀವು ಯಾರ ಮುಖದ ನೋಡಿ ಒಂಥರ ಖುಷಿಯ ಸಂಭ್ರಮ. ಕೃಷ್ಣ ಅಂದರೆ ಹಾಗೆ ಒಂಥರ ಅದೊಂದು ಬಾಲಕೃಷ್ಣ. ಇದು ಎಲ್ಲರಲ್ಲೂ ಮನೆಯಲ್ಲಿ ಇರುವಂತಹ ಒಂದು ಸಂಭ್ರಮವನ್ನು ಹೊರತೆಗಿತಾ ಇರ್ತಾನೆ. 2 ವರ್ಷಕ್ಕೊಮ್ಮೆ ಪರ್ಯಾಯ ನಮ್ಮ ಉಡುಪಿಗೆ ದೊಡ್ಡ ಹಬ್ಬ. ನಮಗೆ ಖುಷಿ ಆಗ್ತಾ ಇದೆ, ಇಲ್ಲೆಲ್ಲ ಜನನೆಲ್ಲ ನೋಡಿ ಎಲ್ಲ ತುಂಬ ಗೌಜಿ ಆಗ್ತಾ ಉಂಟು. ತುಂಬ ಎಂಜಾಯ್ ಮಾಡ್ತೇವೆ ನಾವು. ನಾನು ಮದುವೆಯಾಗಿ 15 ವರ್ಷ ಆಯಿತು, ಆದರೆ 8 ವರ್ಷದಿಂದ ನೋಡ್ತಾ ಇದ್ದೇನೆ. ಹೌದು, ಫ್ರೆಂಡ್ಸ್ ಜೊತೆ ಬಂದಿದ್ದೇನೆ. ನಾನು ಶ್ರೀಲತಾ ಅಂತ, ನಾವು ಮೈಸೂರಿಂದ ಬಂದಿರ್ತಕ್ಕಂಥ ಗುಂಡ್ಲುಪೇಟೆಯಲ್ಲಿ ನಾವಿರೋದು. ನಾವು ಇದು ಫಸ್ಟ್ ಇಲ್ಲ, ನಾನು ಈಗ ಬಂದು 1 ಇಯರ್ ಆಯಿತು. ಬಟ್ ದಿಸ್ ಈಸ್ ದ ಫಸ್ಟ್ ಟೈಮ್. ನಾವು ಮೈಸೂರಲ್ಲಿ ದಸರಾ ಹಬ್ಬವನ್ನು ನಾವು ಈ ರೀತಿ ಸಡಗರದಿಂದ ಮಾಡ್ತೀವಿ. ಅದೇ ರೀತಿ ಈ ಉಡುಪಿಯ ದಸರಾ ಅಂತ ಹೇಳ್ಬೋದು. ಇದನ್ನು ನೋಡಿ ನನಗೆ ತುಂಬ ಖುಷಿಯಾಗಿದೆ. ನಾವು ಮೈಸೂರು ಇಸ್ ಹೆವೆನ್ ಅಂತ ಹೇಳ್ತೀವಿ, ಅದೇ ರೀತಿ ಇವತ್ತು ನನಗೆ ಉಡುಪಿನೂ ಕೂಡ ಹೆವೆನ್ ಥರ ಇದೆ, ಉಡುಪಿ ಸ್ವರ್ಗವಾಗಿದೆ. ಹೌದು. ನನ್ನ ಹೆಸರು ವಿನೋದ. ನಾನು ಸಾಮಾನ್ಯ ನನಗೆ ಬುದ್ಧಿ ಬಂದಾಗಿನಿಂದ ಪರ್ಯಾಯ ಆಗುವಾಗ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಪ್ರಾಪರ್ ನಮ್ಮದು ಉಡುಪಿ ಹತ್ತಿರನೇ ಮನೆ, ಅದರಿಂದ ನೋಡ್ತಾ ಇದ್ದೇವೆ. ಪ್ರತಿ ವರ್ಷ ನಾವು ಪರ್ಯಾಯಕ್ಕೆ ಅಂದರೆ ಪ್ರತಿ 2 ವರ್ಷಕ್ಕೊಮ್ಮೆ ಪರ್ಯಾಯ ನಡೆಯುವಾಗ ನಾವು ನೋಡ್ತಾ ಇದ್ದೇವೆ. ನಿಜವಾಗಿ ಇದು ನಮಗೆ ಹೆಮ್ಮೆಯ ವಿಷಯ. ಯಾಕಂತ ಹೇಳಿದರೆ ಉಡುಪಿ ಅನ್ನುವಂಥದ್ದು ಇಡೀ ವಿಶ್ವದಲ್ಲಿಯೇ ಒಂದು ಹೆಸರು ಮಾಡಿದಂತಹ ಸ್ಥಳ. ಈ ಪರ್ಯಾಯದಿಂದ ನಮ್ಮ ಉಡುಪಿಗೆ ಮತ್ತು ಒಳ್ಳೆಯ ಹೆಸರು ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಪುತ್ತಿಗೆ ಶ್ರೀಪಾದರು ತಮ್ಮ 2ನೇ ಪರ್ಯಾಯದ ಅವಧಿಯಲ್ಲಿ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದರ ಸ್ಮರಣಾರ್ಥ ಕಿನ್ನಿಮೂಲ್ಕಿಯಲ್ಲಿ ಸ್ವಾಗತ ಗೋಪುರ ನಿರ್ಮಿಸಿದರು. ಶ್ರೀ ಸುಗುಣೇಂದ್ರ ತೀರ್ಥರು ಶ್ರೀ ಸುಶೀಂದ್ರ ತೀರ್ಥರನ್ನು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡು ಸಜ್ಜಾಗಿ ನಿಂತ ಉಡುಪಿ ನಗರ ಸ್ವಾಗತಿಸಿತು. ಪಾರಂಪರಿಕ ಸಿಂಗಾರ, ಪರಿಸರ ಸ್ನೇಹಿ ಅಲಂಕಾರಗಳು,
ಆಕರ್ಷಕ ಪೂರ್ವ ಸ್ವಾಮೀಜಿಯವರ ಹೆಸರು ಹೊತ್ತ ಸ್ವಾಗತ ಕಮಾನುಗಳು ಭಕ್ತರ ಮನವನ್ನ ಸೂರೆಗೊಂಡಿತು. ಮುಂಜಾನೆ 1:30ಕ್ಕೆ ಕಾಪು ಬಳಿಯ ದಂಡತೀರ್ಥದಲ್ಲಿ ತೀರ್ಥ ಸ್ನಾನ ಮಾಡಲಾಯಿತು. ಈ ಬಾರಿ ಭಗವದ್ಗೀತೆಗೆ ಸಂಬಂಧಿಸಿದ ಟ್ಯಾಬ್ಲೋಗಳ ಸಂಖ್ಯೆ ಹೆಚ್ಚಿಗೆ ಇರುವುದರಿಂದ ಭಕ್ತರು ಇದನ್ನು ದೀರ್ಘಕಾಲ ನೋಡುವ ಸಲುವಾಗಿ ಕಿನ್ನಿಮುಲ್ಕಿ ಸ್ವಾಗತ ಗೋಪುರದಿಂದ ರಾತ್ರಿ 2ಕ್ಕೆ ಪರ್ಯಾಯಪುರ ಮೆರವಣಿಗೆ ಆರಂಭಗೊಂಡಿತು. ಮಾರ್ಗಗಳ ಇಕ್ಕೆಲಗಳಲ್ಲಿ ಜನಸಂದಣಿ ಕಾದು ನಿಂತು ಪರ್ಯಾಯ ಸ್ವಾಮೀಜಿಯವರನ್ನ ಸ್ವಾಗತಿಸಿದರು. ಇದೇ ಮೊದಲ ಬಾರಿಗೆ ಪರ್ಯಾಯ ಮೆರವಣಿಗೆಯು ಜೋಡುಕಟ್ಟೆಯಿಂದ ಬದಲಾಗಿ ಕಿನ್ನಿಮುಲ್ಕಿ ಸ್ವಾಗತ ಗೋಪುರದಿಂದ ಹೊರಡಿತು. ಮಧ್ಯರಾತ್ರಿ 2 ಗಂಟೆ ಬಳಿಕ ಪರ್ಯಾಯ ಮೆರವಣಿಗೆಗೆ ಪುತ್ತಿಗೆ ಶ್ರೀಪಾದರು ಕಿನ್ನಿಮುಲ್ಕಿ ಸ್ವಾಗತ ಗೋಪುರದ ಬಳಿ ಚಾಲನೆ ನೀಡಿದರು. ಅಲ್ಲಿಂದ ಶ್ರೀಪಾದರು ಜೋಡುಕಟ್ಟೆಗೆ ಆಗಮಿಸಿದರು. ಪಟ್ಟದ ದೇವರು ಶ್ರೀಪಾದರ ಮೆರವಣಿಗೆಯ ಸಂಪ್ರದಾಯದಂತೆ ಜೋಡುಕಟ್ಟೆಯಿಂದಲೇ ಆರಂಭವಾಯಿತು. ಜೋಡುಕಟ್ಟೆಯಲ್ಲಿ ಮಠಾಧೀಶರು ಪಟ್ಟದ ದೇವರಾದ ವಿಠಲನನ್ನು ಪಲ್ಲಕ್ಕಿಯಲ್ಲಿ ಇರಿಸಿಕೊಂಡು ಹಿಂದಿನಿಂದ ಮೆರವಣಿಗೆಯಲ್ಲಿ ರಥಬೀದಿಗೆ ಆಗಮಿಸಿದರು. ರಥಬೀದಿಗೆ ಪ್ರವೇಶವಾಗುತ್ತಿದ್ದಂತೆ ವಾಹನದಿಂದ ಕೆಳಗೆ ಇಳಿದು ಹಾಸುಗಂಬಳಿಯ ಮೇಲೆ ಹೆಜ್ಜೆ ಹಾಕಿ ಮೊದಲು ಕನಕನ ಕಿಂಡಿ ಮೂಲಕ ದೇವರ ದರ್ಶನವನ್ನು ಮಾಡಿ ಚಂದ್ರಮೌಳೇಶ್ವರ ಅನಂತೇಶ್ವರ ದೇವರ ಪೂಜೆ ಮಾಡಿ ಕೃಷ್ಣ ಮಠದೊಳಗೆ ಪ್ರವೇಶಿಸಿ ನವಗ್ರಹ ಕಿಂಡಿಯ ಮೂಲಕ ಕೃಷ್ಣನ ದರ್ಶನವನ್ನ ಮಾಡಲಾಯಿತು. ನಂತರ ಮುಖ್ಯ ಪ್ರಾಣ ಹಾಗೂ ಮಧ್ವಾಚಾರ್ಯರ ದರ್ಶನವನ್ನ ಮಾಡಲಾಯಿತು. ಬೆಳಗ್ಗೆ 5:50ಕ್ಕೆ ಪರ್ಯಾಯ ಶ್ರೀಗಳಿಗೆ ಅಕ್ಷಯ ಪಾತ್ರೆಯನ್ನು ಹಸ್ತಾಂತರ ಮಾಡಲಾಯಿತು. ಬಳಿಕ ಅಲಂಕೃತ ರಾಜಾಂಗಣದಲ್ಲಿ ದರ್ಬಾರ್ ಸಭೆ ನಡೆಯಿತು. ಸಾಧಕರಿಗೆ ಸಮ್ಮಾನ, ವಿವಿಧ ಕಾರ್ಯಕ್ರಮ ನೆರವೇರಿತು. ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಕಾರ್ಕಳ ಶಾಸಕ ಸುನಿಲ್ ಕುಮಾರ್, ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಮತ್ತು ಇನ್ನಿತರ ಗಣ್ಯರು ಭಾಗಿಯಾಗಿದ್ದರು. ಒಟ್ಟಿನಲ್ಲಿ ಶ್ರೀ ಪುತ್ತಿಗೆ ಮಠದ ಪರ್ಯಾಯ ಉತ್ಸವ ಬಹಳ ಅದ್ದೂರಿಯಾಗಿ ನೆರವೇರಿತು. ವೀಕ್ಷಕರೇ, ವಿಶ್ವಗೀತ ಪರ್ಯಾಯವನ್ನ ನಮಗೆ ನೋಡಲಿಕ್ಕೆ ಆಗಲಿಲ್ಲ, ಉಡುಪಿಗೆ ಬರಲಿಕ್ಕೆ ಆಗಲಿಲ್ಲ ಅಂತ ತಾವು ಕೂಡ ತುಂಬ ಬೇಜಾರು ಮಾಡ್ಕೊಂಡಿರಬಹುದು. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಉಡುಪಿಯಲ್ಲಿ ನಡೆದಂತಹ ವಿಶ್ವಗೀತ ಪರ್ಯಾಯದ ಸಂಪೂರ್ಣವಾದ ಝಲಕನ್ನು ತೋರಿಸಿಕೊಟ್ವಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.